5 ನಿಮಿಷ ನೆಮ್ಮದಿಯಾಗಿ 5 ನಿಮಿಷ ಟೈಮ್ ಕೊಡು. ನಾವು ಗೋವಾಗೆ ಬಂದಿರೋದು ಇಲ್ಲಿ AC ಹಾಕೊಂಡು ಓಸಿಲ್ ಕೂತ್ಕೊಳ್ಳೋದಕ್ಕ. ನೆಮ್ಮದಿಯಾಗಿರೋಕ್ಕೂ ಬಿಡಲ್ವಲ್ಲ ಒಂದು 5 ನಿಮಿಷ. ಹಲೋ, 5 ನಿಮಿಷನೂ ಟೈಮ್ ವೇಸ್ಟ್ ಆಗಬಾರ್ದು. ನೋಡು, ಅಕ್ಕ ಬಾವ ಇದೇ ರೆಸಾರ್ಟಲ್ಲಿ ಇದ್ದಾರೆ, ಎಲ್ಲೋ ಓಡಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ತಾರೆ, ಆದ್ರೆ ಇಬ್ರು ಮಾತಾಡ್ತಿರಲ್ಲ, ಜಗಳ ಆಡ್ತಾ ಇರ್ತಾರೆ. ಸೊ ನಾವಿವಾಗ ಏನಾದ್ರೂ ಪ್ಲಾನ್ ಮಾಡಿ ಎಲ್ಲ ಸರಿ ಆಗೋ ಥರ ಏನಾದ್ರೂ ಮಾಡಬೇಕು. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಸರಿನಮ್ಮ, ಈಗ ಏನು ಮಾಡಬೇಕು, ಅದೇನು ಪ್ಲ್ಯಾನು ಅಂತ ಹೇಳು. ಇಲ್ಲ ನಾನೇ ಹೋಗಿ ಅವರಿಬ್ರು ಹತ್ರ ನೀವಿಬ್ರು ಸಂತೋಷವಾಗಿರೋದಕ್ಕೆ ಏನು ತಗೋತೀರ ಅಂತ ಕೇಳಲ್ಲ, ಅಥವಾ ನನ್ನ ಮಗನಿಗೆ ಮಾಸ್ ಅದಕ್ಕೆ ಜೊತೆ ಖುಷಿಯಾಗಿರೋದಕ್ಕೆ ಏನೋ ನಿಂಗೆ ದೊಡ್ಡ ರೋಗ ಅಂತ ಕೇಳಲ್ಲ. ನಿನಗೆ ಇಂಥ ಟೈಮಲ್ಲಿ ಅಲ್ವಾ ಈ ಥರ ಸಾಧಾರಣ ನಾಟಕಗಳೆಲ್ಲ ಬರೋದು? ಮತ್ತೆ ಏನು ಅಂತ ಹೇಳಲೆ, ಒಳ್ಳೆ ಸವಾಸ ಆಯ್ತು ನಿಂದು. ನೋಡು, ಚಿಕ್ಕ ಚಿಕ್ಕ ಹೆಜ್ಜೆ ಇಡಬೇಕು ಕಣೋ. ಒಂದೇ ಸಲ ಹೋಗಿ ಸರಿ ಮಾಡ್ತೀನಿ ಅಂದರೆ ಏನೂ ಆಗಲ್ಲ. ಪುಟ್ಟದಾಗಿ ಹೆಜ್ಜೆ ಇಡೋಣ. ಏನಾದ್ರೂ ಒಂದು ಚಿಕ್ಕ ಕ್ಯಾಪ್ ಸಿಕ್ಕಿದ್ರೆ ಸಾಕು. ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಮೂಮೆಂಟ್ ಕ್ರಿಯೇಟ್ ಮಾಡಬೇಕು. ಆ ಸ್ಪಾರ್ಕ್ ಬೆಳಿಬೇಕು. ಅದಕ್ಕೆ ಏನಾದ್ರೂ ಮಾಡ್ಬೇಕಲ್ಲ. ಹಾ, ಹೂವ. ಕಲ್ಯಾಣಿ ಅಕ್ಕನ್ಗೆ ಬಾವ ಹೂವು ಕೊಡೋ ಥರ ಏನಾದರೂ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರೇ ಖುದ್ದಾಗಿ ಹೂ ಕೊಡೋ ಥರ ಏನಾದರೂ ಪ್ಲಾನ್ ಮಾಡಬೇಕು. ಆದರೆ ನಾವು ಅರೇಂಜ್ ಮಾಡಿರೋದು ಅಂತ ಗೊತ್ತಾಗಬಾರ್ದು ಅಷ್ಟೆ. ಹೂವೆ ಹೂವೇ ಹೂವೆ ಹೂವೇ ಹೂವೆ ನಿನ್ನಿನ ನಗುವಿಗೆ ಕಾರಣವೇನೆ ಏನಜ ಕೊಟ್ಟೆ. ಸೂಪರ್ ಐಡಿಯಾ. ಥ್ಯಾಂಕ್ ಯು. ನೀನು ಚಿಕ್ಕ ವಯಸ್ಸಲ್ಲಿ ತುಂಬ ಸಿನಿಮಾ ನೋಡೋ ಬೆಳೆದಿದ್ಯಾ ಅನ್ಸುತ್ತೆ. ಹೇಳ ಬರುತ್ತೆ ನಿನ್ನ ತಲೆಗೆ. ಹೂವು ಕೊಡೋದಂತೆ, ಸೈಕಲ್ ತುಳಿಯೋದಂತೆ, ಸ್ಲೋ ಮೋಷನಲ್ಲಿ ಓಡೋದಂತೆ. ಯಪ್ಪ, ನಿನಗೆ ಏನಾದರೂ ಬಾಯ್ ಫ್ರೆಂಡ್ ಸಿಕ್ಕಿದ್ರೆ ಡಿಸನ್ ಆಗಿ ಏನು ಕೊಲೆ ಮಾಡ್ತೀಯ ಅಂತ ನನಗೆ ಭಯ ಆಗ್ತಿದೆ. ಪಾಪ ಹುಡುಗ. ಸರಿ 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 ಈಗ ಹೂವಲ್ಲಿ ಏನು ಮಾಡ್ಬೇಕು ಹೇಳು? ಬೊಕ್ಕೆ ಕೊಡಬೇಕಾ, ಇಲ್ಲ ಹಾರ ಕೊಡಬೇಕಾ, ಇಲ್ಲ ಒಂದೇ ಒಂದು ಸಿಂಗಲ್ ರೋಸ್ ಕೊಡಬೇಕಾ, ಬಾಡದೇ ಇರೋ ಹೂವು ಕೊಡಬೇಕಾ? ಅದು ಏನು ಕೊಡ್ಬೇಕು ಕೇಳಮ್ಮ. ಐ ವಿಲ್ ಗಿವ್. ಸೀರಿಯಸ್ ಆಗಿ ಹೂ ಕೊಡಬೇಕು ಅಂದರೆ ಕೊಡಬೇಕು. ಅದ್ರ ಬಗ್ಗೆ ನೀನು ಫೋಕಸ್ ಮಾಡು. ಈ ಥರ ಎಲ್ಲ ತಲೆಹರಟೆಗಳು ಬೇಕಾಗಿಲ್ಲ. ಓಕೆ ಓಕೆ, ಹೌದು, ಸೀರಿಯಸ್. ವಿನಯ್ ಹೂವು ಕೊಡಬೇಕು. ನಾನು ಆಕಾಶ ಭೂಮಿ ಅಂತ ಡಿಸನ್ ಆಗಿ ಡೈಲಾಗ್ ಬಿಡ್ತಾ ಇದ್ರೆ ಈ ಮುಂಡದ ಇನ್ನೂ ಹೂವು ಕೊಡೋಣ, ಪೊದೆ ಅಲ್ಲಾಡ್ಸೋಣ ಅಂತೊಳಗಪ್ಪ. ಲೈಫ್ ಈಸ್ ಸಿಂಪಲ್ ಈಸ್ ಕಾಂಪ್ಲಿಕೇಟೆಡ್. ಹಲೋ, ಏನು? ನಾನು ಹೂವು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹೂವು ಕೊಟ್ಟಾದ್ಮೇಲೆ ಏನು ಯೋಚನೆ ಮಾಡಬೇಕು ಅಂತ ನೀ ಡಿಸೈಡ್ ಮಾಡು. ಏನೋ ಮಾಡ್ತಿದ್ದೆ? ನಿಂಗೆ ಕೂದಲು ಏನಪ್ಪ ಗಾಳಿಗೆ ಹಾರ್ತಾಯಿತ್ತು, ಮುಖಕ್ಕೆ ಅಂಟ್ಕೋತಾಯಿತ್ತು. ಹಾಗಾದ್ರೆ ಮುಖ ಮುಚ್ಕೊಂಡು ನಿಂತ್ಕೊ. ಯಾಕೋ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ. ಆ ಮೂಲೆಯಲ್ಲಿ ಹೂವು ಮರ ಏನಿದ್ದಾರಲ್ಲ, ಅವನಿಗೆ ದುಡ್ಡು ಕೊಟ್ಟು ಹೇಳ್ಕೊಟ್ಟಿದ್ದೀನಿ. ನನ್ನ ಮಗ ಹೂವು ಮರನು ವಿನಿ ಹತ್ರ ಹೋಗ್ತಾನೆ, ಫೋರ್ಸ್ ಮಾಡ್ತಾನೆ ಹೂವು ತಗೊಳ್ಳಿ ಅಂತ. ಆ ಹೂವನ್ನ ತಗೊಂಡು ವಿನಿ ಅದಕ್ಕೆ ಕೊಡ್ತಾನೆ. ಗ್ಯಾಪಲ್ಲಿ ಏನೇನಾಗುತ್ತೆ. ನಮಗೂ ಅದೇ ಥರ ಬೇಕಾಗಿರೋದು. ಜೈ ಪುಂಡರೀಕ. ಎಕ್ಸ್ಕ್ಯೂಸ್ ಮಿ ಸರ್, ರೋಜಸ್. ಬೇಡ ನೈಚಯ್ಯ. ಓ, ನೀವು ಕನ್ನಡದವರ ಸರ್? ನೀವು ಕನ್ನಡದವರಾ? ಹೌದು ಸರ್, ನಾವು ಕನ್ನಡದವರೇ. ಹೌದಾ? ನಿಮ್ಮ ಶ್ರೀಮತಿ ಅವರಿಗೆ ರೋಸ್ ಕೊಡಿಸಿ ಸರ್, ತುಂಬ ಸಂತೋಷ ಪಡ್ತಾರೆ. ಈ ರೋಸಲ್ಲಿ ಒಂದು ಸ್ಪೆಷಲ್ ಇದೆ, ಹೆಣ್ಮಕ್ಳನ್ನ ಬೇಗ ಮರಳು ಮಾಡುತ್ತೆ.
ಸ್ಕ್ಯಾನರ್ ಇದೆಯಾ? ಆಗಿದೆ. ಥ್ಯಾಂಕ್ ಯು ಸರ್. ಕಲ್ಯಾಣಿ, ಕಲ್ಯಾಣಿ ಅಯ್ಯೋ ನನಗೆ ಹೂ ಕಂಡ್ರೆ ಅಸಹ್ಯ ಆಗತ್ತೆ ವಿನಯ್. ನನಗೆ ಬೇಡ. ನನಗೆ ಹೂಗಳು ನೋಡಿದ್ರೆ ಅದ್ರ ಸೌಂದರ್ಯ ಕಾಣಿಸಲ್ಲ. ಈ ಹೂಗಳನ್ನೆಲ್ಲ ರಾಜೇಶ್ ಮುಂದೆ ರಾಶಿ ಹಾಕಿದ್ದೆ ಕಣ್ಮುಂದೆ ಬರುತ್ತೆ. ಮಂಜಣ್ಣ ಮುಂದೆನೂ ಇದೇ ಹೂಗಳನ್ನ ರಾಶಿ ಹಾಕಿದ್ರು. ಅಲ್ಲಿ ಬರೀ ಈ ಹೂಗಳ ವಾಸನೆ ಇತ್ತು. ಅವ್ರನ್ನ ನೋಡಕ್ ಬರೋ ಜನ ಎಲ್ಲ ಇದೇ ಹೂಗಳನ್ನ ತರ್ತಾ ಇದ್ರು. ನನಗೇನು ಬೇಡ. ನಾನು ಏನು ಮಾಡಿದ್ರೆ ಸಂತೋಷ ಆಗುತ್ತೆ ಕಲ್ಯಾಣಿ ನಿನಗೆ? ಥು, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ದಡ್ಡಿ ನಾನು. ನನ್ನಿಂದ ಪಾಪ ಭಾವನಿಗೆ ಬೇಜಾರಾಗೋಗಾಯ್ತು. ವೇಸ್ಟ್ ನಾನು. ಆಯ್ತು ಬಿಡೆ, ಏನಕ್ಕೆ ಇಷ್ಟೊಂದು ಬೇಜಾರಾಗ್ತಿದ್ಯಾ? ಸರಿ ಮಾಡೋಕ್ಕೆ ಅಂತ ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ ನಾನು. ಹಿಂಗಾಗತ್ತೆ ಅಂತ ನಿನಗೆ ಹೆಂಗೆ ಗೊತ್ತಿರುತ್ತೆ ಹೇಳು? ಗೊತ್ತಿರಬೇಕಿತ್ತು. ಇಲ್ಲರಕ್ಕೂ ಒಬ್ಬ ಮನುಷ್ಯನಲ್ಲಿ ಏನು ನೋವುಗಳಿರುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಅದಕ್ಕೆಲ್ಲ ಈ ಥರ ದುಃಖ ಮಾಡ್ಕೊಂಡು ಕೂತ್ರೆ ಏನು ಪ್ರಯೋಜನ ಹೇಳು? ಮನುಷ್ಯ ಹೆಂಗಿರ್ತಾನೆ ಅನ್ನೋ ಸತ್ಯ ಗೊತ್ತಾಯ್ತಷ್ಟೇ. ಎಲ್ಲ ಹಾಳು ಮಾಡಿಬಿಟ್ನಲ್ಲ ಕೃಷ್ಣ ನಾನು. ಬಾವ ಎಷ್ಟು ಪ್ರಯತ್ನ ಪಟ್ರು, ಆದ್ರೆ ಅಕ್ಕ ಬೇಜಾರು ಮಾಡ್ಕೊಂಡ್ಬಿಟ್ಲು. ನಾವು ಟ್ರೈ ಮಾಡಿದ ಮೊದಲನೇ ಪ್ಲಾನೇ ಹಾಳಾಯ್ತಲ್ಲ ಕೃಷ್ಣ.